ಕೋಲಾರದ ಪಟ್ಟಣದಲ್ಲಿರುವ ಕೆಬಿ ಸಮುದಾಯ ಭವನದಲ್ಲಿ ಇಂದು ಶಿಕ್ಷಕ ಗೆಳೆಯರ ಬಳಗದ ವತಿಯಿಂದ ಏರ್ಪಡಿಸಿರುವ ಜಿಲ್ಲಾ ಮಟ್ಟದ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಬೆಂಗಳೂರು ಡಿಸಿಪಿ ಆದ ಮಾನ್ಯ ದೇವರಾಜ್ರವರು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಶ್ರೀನಿವಾಸಪುರದ 10 ಶಿಕ್ಷೆಯರಿಗೆ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ತೋರಿದ ಶ್ರೀನಿವಾಸಪುರದ 10 ಮಹಿಳೆಯರಿಗೆ ಕೋಲಾರದ ಶಿಕ್ಷಕ ಗೆಳೆಯರ ಬಳಗ ಸಂಘದ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ನೀಡಲಾಗಿದೆ. ದೇಶದ ಮೊದಲ ಶಿಕ್ಷಕಿಯಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ ಜೀವನ ಮುಡುಪಾಗಿಟ್ಟಿದ್ದರು. ಅವರ ಆದರ್ಶಗಳು ನಮಗೆ ಸ್ಫೂರ್ತಿದಾಯಕವಾಗಿದ್ದು, ಪುರುಷರಷ್ಟೇ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಎಂದು ಸಾವಿತ್ರಿಬಾಯಿ ಫುಲೆ ಅವರು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದರು. ಶ್ರೀನಿವಾಸಪುರ ತಾಲೂಕಿನ ರಾಜೇಶ್ವರಿರವರು, ವಸಂತ ಲಕ್ಷ್ಮಿರವರು, ವಿಜಯಮ್ಮರವರು, ಸುಲೋಚನರವರು, ಉಮಾದೇವಿರವರು, ಕನಕಮ್ಮರವರು, ಶಮೀಮುನ್ನಿಸರವರು, ಪ್ರತಿಭಾರವರು, ಸುಮಾರವರು ಈ ಪ್ರಶಸ್ತಿಯನ್ನು ಇಂದು ಪಡೆದಿರುತ್ತಾರೆ. ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ನೌಕರರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ದಿನ ಎಲ್ಲರಿಗೂ ಸಂತೋಷವಾಗಿರ್ತಕ್ಕಂಥ ಒಂದು ಸುದಿನ ಅಂತ ಹೇಳ್ಬೋದು. ಸಾವಿತ್ರಿಬಾಯಿ ಫುಲೆ ಅಂದ್ರೆ ನಮ್ಮ ದೇಶದಲ್ಲೇ ಒಬ್ಬ ಮಹಾ ಮಹಿಳಾ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಒಬ್ಬ ಮಹಿಳೆ. ಇವರು ನಮ್ಮ ಎಲ್ಲಾ ಮಹಿಳೆಯರಿಗೂ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರು ನಮ್ಗೆಲ್ಲ ತುಂಬಾ ಒಳ್ಳೆ ಮಾರ್ಗದರ್ಶನ ನೀಡಿದರು. ಅವರು ಶಿಕ್ಷಕಿ ಆಗ್ಲಿಲ್ಲ ಅಂತಂದಿದ್ರೆ ನಮ್ ದೇಶನೇ ಇರ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ಅವರು ಪಟ್ಟಂತ ಸಮಸ್ಯೆಗಳು ಎಷ್ಟು ಹೀನವಾಗಿರ್ತಕ್ಕಂತಹ ಆ ಜನರ ಮಧ್ಯದಲ್ಲಿ ಅವರು ಬೆಳೆದು ಎಲ್ಲರಿಗೂ ಒಳ್ಳೆ ಸಂತಸವಾಗಿರ್ತಕ್ಕಂತಹ ಒಂದು ನೀಡಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಕೆಲಸ ಮಾಡೋ ಸಮಯದಲ್ಲಿ ಅವರು ನೀವೆಲ್ಲ ಮಟ್ಟದ ಜನಗಳಿಗೆ ಪಾಠ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಗಂಜಲ ಚೆಲ್ತಾ ಇದ್ರು, ಸಗಣಿ ಚೆಲ್ತಾ ಇದ್ರು, ಕಣ್ಣು ತೂರ್ತಾ ಇದ್ರು. ಇಂಥ ಒಂದು ಸಮಯ ಒಟ್ಟು ಬರ್ತಾ ಇದ್ದಿದ್ದಕ್ಕೆ ಅವ್ರು ತುಂಬಾನೇ ಅದಕ್ಕೆ ಅವರು ಹಿಂದೆ ಬೀಳಲಿಲ್ಲ. ಅವ್ರ ಏನ್ ಮಾಡ್ಬಿಟ್ಟು ಡೈಲಿ ಅವ್ರು ಹೊರಗಡೆ ಹೋಗ್ಬೇಕು ಅಂತಂದ್ರೆ ಅವ್ರ ಏನ್ ಮಾಡ್ತಾ ಇದ್ರು, ಒಂದು ಸೀರೆ ಒಂದು ಅವರು ಬ್ಯಾಗಲ್ಲಿ ಇಟ್ಕೊಂಡೇ ಇರ್ತಾ ಇದ್ರು. ಈ ರೀತಿ ಅವ್ರು ಹೋಗಿ ಪ್ರತಿ ಹೆಣ್ಣು ಮಕ್ಕಳನ್ನು ಓದ್ಬೇಕು, ಮುಕ್ತವಾಗಿರ್ಬೇಕು, ಭಾರತ ದೇಶದಲ್ಲಿ ಬೇಡು ಕೀಳು ಅಂತಕ್ಕಂಥ ಬೇಗ ಭಾವ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ದುಡಿದ್ರು. ಈ ರೀತಿ ಕುಡಿತಾ ಇರ್ಬೇಕಾದ್ರೆ ಅವ್ರು ಏನ್ ಮಾಡಿದ್ರು, ಅವ್ರ ಕುಟುಂಬಸ್ಥರು ಅವ್ರ ಅತ್ತೆ ಮಾವ ಸಾವಿತ್ರಿಬಾಯಿ ಫುಲೆಯನ್ನ ಮನೆಯಿಂದ ಹೊರಗಾಕಿದ್ರು. ಅವರ ಗಂಡನೂ ಅಷ್ಟೇ ಸಾವಿತ್ರಿಬಾಯಿ ಫುಲೆಗೆ ತುಂಬಾ ಮಾರ್ಗದರ್ಶಕರಾಗಿ ಅವರಿಂದಾನೇ ಅವರು ಇಷ್ಟು ಮೇಲ್ ಬರೋದಕ್ಕೆ ಒಂದು ಅವಕಾಶ ಆಯ್ತು. ಜ್ಯೋತಿಬಾಯಿ ಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿ ಇರ್ಬೇಕಂದ್ರೆ ಅವರೇ ಕಾರಣರು. ಅವ್ರಿಗೆ ಬಹಳಷ್ಟು ಒಂದು ಮಾರ್ಗದರ್ಶಕರಾಗಿ ಅವ್ರನ್ನ ಒಬ್ಬ ಶಿಕ್ಷಕಿಯಾಗಿ ಅವರು ಅಂತ ಒಂದು ಕೆಲಸ ಮಾಡಿದ್ರು. ಈಗೆಲ್ಲ ಮಾಡಿ ಸಾವಿತ್ರಿಬಾಯಿ ಫುಲೆ ಅವರು ಈ ಒಳ್ಳೆ ಮಹತ್ವವಾಗಿರ್ತಕ್ಕಂತಹ ಮಹಾನ್ ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿ. ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಸಾಕಾಗದೆ ಇರ್ತಕ್ಕಂತಹ ವಿಷಯಗಳಿವೆ. ಇಷ್ಟೆಲ್ಲ ಕಷ್ಟಪಟ್ಟರು ಸಾವಿತ್ರಿಬಾಯಿ ಫುಲೆ ನಮ್ಮ ಮನೆಯಿಂದ ಹೊರಗಾಕಿದ್ರು. ಅವ್ರು ಬೇರೆ ಕಡೆ ಇದ್ದುಕೊಂಡು ಅವರು ಈ ದೇಶಕ್ಕಾಗಿ ದುಡ್ಡಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಒಂದು ಸೂಜಿ ಮನೆಯಷ್ಟಾದ್ರೂ ನಾವು ಈ ದೇಶಕ್ಕಾಗಿ ದುಡಿಬೇಕು. ನಮ್ಮ ಮಕ್ಕಳನ್ನು ಸಹ ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರ್ತಕ್ಕಂಥ ಮಕ್ಕಳು ಅಂತ ನಾವು ಅವರನ್ನ ದಾರಿಗೆ ತಗೋಬೇಕು ಅಂತ ಹೇಳ್ತೀನಿ ಸರ್. ಈ ಸಮಯದಲ್ಲಿ ಈಗ ನಮ್ಗೆ ಪ್ರಶಸ್ತಿ ಯಾಕೆ ಕೊಟ್ರು ಅಂತಂದ್ರೆ ನೋಡಿ, ನಾವು ಬೇಜವಾಬ್ದಾರಿಯಿಂದ ಅವ್ರಿಗೆ ನಾವು ಟಿಕ್ ಹಾಕ್ಬಿಟ್ಟು ಸುಮ್ಮನೆ ಇದ್ರೆ ಅವ್ರು ನಮ್ಮನ್ನ ಗೌರವಿಸಲ್ಲ. ನಾವು ಅವ್ರ ಪುಸ್ತಕ ಇಟ್ಕೊಂಡು ಅದನ್ನ ಡೀಪ್ ಆಗಿ ನೋಡಿ ಅವ್ರಿಗೊಂದು ಟಿಕ್ ಹಾಕಿ 2 ಸ್ಟಾರ್ಗಳು ಹಾಕಿದೀವಿ ಅಂದ್ರೆ ಅವ್ರ ಮುಖದಲ್ಲಿ ಆಗ್ತಕ್ಕಂಥ ಭಾವನೆಗಳೇ ಬೇರೆ. ಆ ರೀತಿ ನಾವು ಇಲ್ಲಿ ನಮಗ್ ಪ್ರಶಸ್ತಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಸಂತೋಷ ಪಡ್ತಾ ಇದ್ದೀವಿ. ಈ ಒಂದು ಖುಷಿಯಿಂದ ನಾವು ಮುಂದೆ ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ಇದ್ ಮಾಡ್ತೀವೋ ಅದೇ ರೀತಿ ಮಾಡೋದಕ್ಕೆ ಒಂದು ಅವಕಾಶ ನಮಗ್ ಕಲ್ಪಿಸ್ಕೊಟ್ಟಿದ್ದಾರೆ. ಈ ಅವಕಾಶವನ್ನ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾವು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಕಾರ್ಯಕ್ರಮ ಬಹಳ ಉತ್ತಮವಾದಂತ ರಾಜಕೀಯೇತರ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಉತ್ತಮವಾದಂತ ಕೆಲಸ ಮಾಡಿದಂತ ಶಿಕ್ಷಕರನ್ನ ಪ್ರೋತ್ಸಾಹ ಮಾಡಿರುವುದು ತುಂಬಾ ಸಂತೋಷದ ವಿಷಯ. ಅದರಲ್ಲಿ ನಮ್ಮ ಅಕ್ಕ ವಸಂತ ಲಕ್ಷ್ಮಿ ಅವರಿಗೆ ಗೌರವದ ಇರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಯಾವುದೇ ರಾಜಕಾರಣ ಇಲ್ಲದೆ ಅವರು ಈ ದಿನ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
ನನಗೆ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ. ಕಾರಣ ಏನಂತಂದ್ರೆ ಇಷ್ಟು ದಿನ ಗೆಳೆಯರು ಬಳಗ ಬರೀ ಕೋಲಾರ ತಾಲೂಕು ಮಾತ್ರ ಸೀಮಿತ ಆಗಿತ್ತು. ಈ ಸಾರಿ ನಾವೆಲ್ಲ ಕೂಡ ಚರ್ಚೆ ಮಾಡಿ ಇಡೀ ಜಿಲ್ಲಾದ್ಯಂತ ಕೂಡ ಗೆಳೆಯರು ಬಳಗ ಕಾರ್ಯಕ್ರಮಗಳನ್ನ ವಿಸ್ತರಿಸಬೇಕು ಅಂತ ಹೊರಟಿದ್ವಿ. ಅದರಲ್ಲಿ ಪ್ರತಿ ತಾಲೂಕಿನಿಂದ ಕೂಡ 10 ಜನ ಉತ್ತಮ ಶಿಕ್ಷಕರನ್ನ ಗುರುತಿಸಿ, ಅವರ ಸೇವೆಯನ್ನ ಗುರುತಿಸಿ, ಅವರ ಕಾಳಜಿಯನ್ನ ಗುರುತಿಸಿ ಇವತ್ತು ಒಂದು ಸಮಿತಿ ನಿರ್ಧಾರದ ಮುಖಾಂತರ ಈ ಒಂದು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ನೌಕರ ಸಂಘದ ಒಬ್ಬ ಅಧ್ಯಕ್ಷನಾಗಿ ಅಭಿನಂದನೆಗಳು ಮತ್ತು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಗಮನಿಸ್ತಾ ಇದ್ದೀನಿ. ಈ ದೇಶದಲ್ಲಿ ಅಕ್ಷರವನ್ನ ಕಲಿಸಿದ ಮೊದಲ ಮಾತೆ ಅಕ್ಷರದವ ಸಾವಿತ್ರಿಬಾಯಿ. ಅವರ ನೆನಪಿನಲ್ಲಿ ಶಿಕ್ಷಕರ ಗೆಳೆಯರ ಬಳಗ ಕೋಲಾರ ಜಿಲ್ಲೆಯವರು ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಸುಮಾರು 13 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಇಡೀ ಕೋಲಾರ ಜಿಲ್ಲೆಯಲ್ಲಿ 6 ತಾಲೂಕಿನಲ್ಲಿ ಒಂದೊಂದು ತಾಲೂಕಿಗೆ 15 ಶಿಕ್ಷಕರನ್ನು 10 ಜನ ಶಿಕ್ಷಕರನ್ನು ಗುರುತಿಸಿ ಉತ್ತಮವಾಗಿ ಸೇವೆಯನ್ನು ನೀಡಿ ಮಾಡಿರ್ತಕ್ಕಂಥ ಶಿಕ್ಷಕರನ್ನು ಗುರುತಿಸಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಗೆ ತೋರಿಸಿರ್ತಕ್ಕಂಥ ನಿಜಕ್ಕೂ ಶಿಕ್ಷಕರ ಮನುಕುಲಕ್ಕೆ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಅವರು ಇನ್ನಷ್ಟು ಸೇವೆಯನ್ನ ನಮ್ಮ ತಾಲೂಕಿನಲ್ಲಿ ಮಕ್ಕಳನ್ನು ನೀಡಲಿ, ಅವರ ಭವಿಷ್ಯ ಮತ್ತು ಅವರ ಕುಟುಂಬ ಆಯುಧ ಆರೋಗ್ಯ ಐಶ್ವರ್ಯದಿಂದ ಇನ್ನಷ್ಟು ಆ ಭಗವಂತ ಒಬ್ಬ ನಿಮ್ಮ ಎಲ್ಲ ಶ್ರೀನಿವಾಸಪುರ ತಾಲೂಕು ಮತ್ತು ಕೋಲಾರ ಜಿಲ್ಲೆ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.